ಹೋಗ್ತೇನೆ. ಅತ್ತೆ ಯಾಕೆ ಹಂಗ ಸ್ಟ್ರೈಕ್ ಮಾಡ್ತಾ ಇದೀರಾ? ನನ್ನ ಸೊಸೆ ಸಲಿಗೆ ಹೋಗ್ಲಿ ಅಂತ ನಾನು ಉಪವಾಸ ಮಾಡ್ತಾ ಇದ್ದೀನಿ. ಅದನ್ನ ಮನೆ ಒಳಗಡೆನೆ ಮಾಡ್ಬೋದಿತ್ತಲ್ವಾ? ಮನೆ ಒಳಗಡೆ ಮಾಡಿದ್ರೆ ಹೊಲಗಿನ ಜನಕ್ಕೆ ಗೊತ್ತಾಗೋದು ಹೇಗಮ್ಮ? ಅದಕ್ಕೆ ಇಲ್ಲಿ ಹಾಸ್ಕೊಂಡ್ ಕೂತಿದ್ದೀನಿ. ಅಣ್ಣ ಹಜಾರೆ ಉಪವಾಸ ಕೂತ್ಕೊಂಡಿದ್ರೆ ಸಾವಿರಾರು ಜನ ಬಂದು ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ನಿಂಗಿಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ? ಅದಕ್ಕೆ ಟಿವಿ 10 ಕಲಿಸ್ತಾ ಇದ್ದೀನಿ. ಟಿವಿ 10 ಅವ್ರು ಬಂದ್ರೆ ಅವ್ರ ಮುಂದೆ ಏನ್ ಹೇಳ್ತೀಯೋ? ಬಿಡ್ತೀನ? ಹೇಳೇ ಹೇಳ್ತೀನಿ. ಈ ಮನೇಲಿ ಸೊಸೆ ಸರಿಯಿಲ್ಲ ಅಂತ ಅವಳಿಬ್ಬರ ಸಂಸಾರ ಒಂದಾಗೋವರೆಗೂ ನಾನು ನನ್ನ ಉಪವಾಸನ ನಿಲ್ಲಿಸಲ್ಲ ಅಂತ ಹೇಳ್ತೀನಿ. ಪಲ್ಲು ಸ್ವಲ್ಪ ಒಳಗಡೆ ಹೋಗ. ಯಾಕೋ? ಕಳ್ಸೋಣ ಒಳಗೆ. ಪಲ್ಲು ಈ ದೊಡ್ಡ ವಿಷಯ ನಂಗೆ ಅರ್ಥ ಅಲ್ಲ, ಒಳಗಡೆ ಹೋಗು. ಜಾಜಿ ಅವ್ರೆ, ಈ ವಿಷಯ ಏನಾದ್ರೂ ಟಿವಿ 10 ಬಂದ್ರೆ ನಿಮ್ಮ ಮಾನ ಮರ್ಯಾದೆ ಡೈರೆಕ್ಟ್ ಆಗಿ ವಿಧಾನಸೌಧಕ್ಕೆ ಹೋಗ್ಬಿಡುತ್ತೆ. ಟಿವಿ 10 ಅವ್ರು ಬರ್ಲಿ, ನಾನ್ ಅವ್ರ ಜೊತೆ ಮಾತಾಡ್ತೀನಿ. ಅದು ನೀವಿಬ್ರು ಯಾವ್ದೇ ಕಾರಣಕ್ಕೂ ಅತ್ತೆನ ಮಾತಾಡಕ್ ಬಿಡ್ಬೇಡಿ. ಅವ್ರು ಮಾತಾಡ್ಬೇಕು ಅಂತ ಹೊರಟಾಗ ಜೋರಾಗಿ ಜೈಕಾರ ಹಾಕಿ. ಇದನ್ನ ನಾನ್ ನೋಡ್ಕೋತೀನಿ. ಸುಮ್ನೆ ಜೈಕಾರ ಹಾಕಕ್ಕಾಗುತ್ತಾ? ನಿಮ್ಮಿಬ್ರು ಯೋಗಿತೆ ನನಗ್ ಗೊತ್ತಿಲ್ಲ. ರಂಗಮ್ಮನವರಿಗೆ ಜಯವಾಗಲಿ, ಅವರ ಉಪವಾಸಕ್ಕೆ ಜಯವಾಗಲಿ. ನೋಡಿ, ಈಗ ಎಲ್ಲಾ ಕಡೆ ಕರಪ್ಷನ್ ತುಂಬ್ಕೊಂಡ್ಬಿಟ್ಟಿದೆ, ಬ್ಲಾಕ್ ಮನಿ ತುಂಬ್ಕೊಂಡ್ಬಿಟ್ಟಿದೆ. ನಮ್ಮ ಅತ್ತೆಯವ್ರಿಗೆ ದೇಶ ಸರಿ ಹೋಗ್ಬೇಕು ಅನ್ನೋದೇ ಆಸೆ. ಅದು ಹಾಗಲ್ಲ, ಸರಿ ಹೋಗ್ಬೇಕಾದ್ದು ಏನು ಅಂದ್ರೆ ರಂಗಮ್ಮನವರಿಗೆ ಜಯವಾಗಲಿ, ಅವರ ಉಪವಾಸಕ್ಕೆ ಜಯವಾಗಲಿ. ಮೇಡಮ್, ಒಳ್ಳೆ ಕಾರಣಕ್ಕೆ ಉಪವಾಸ ಮಾಡ್ತಿದ್ದಾರೆ ಅಂತ ಆಯ್ತು. ಇವನು ಇಷ್ಟು ಕೋಟಿ ತಿಂದ, ಅವನು ಇಷ್ಟು ಕೋಟಿ ತಿಂದ, ದಿನ ಇದೇ ನ್ಯೂಸ್ ಆಗೋಯ್ತು. ಎಲ್ರು ಕೋಟಿ ತಿಂದ್ರೆ ನಾವೇನು ಕೋತಿ ಹಿಡಿಯಕ್ ಹೋಗ್ಬೇಕು? ಈಗಾಗ್ಲೇ ಕೆಲಸ ಮಾಡ್ತಿದೀವಲ್ಲೋ. ಮಾನ್ಯ ವೀಕ್ಷಕರೇ, ಬಹಳ ಒಳ್ಳೆ ವಿಷಯಕ್ಕೆ ರಂಗಮ್ಮನವರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಈ ಸತ್ಯಾಗ್ರಹದ ಹಾದಿ ಹಿಡಿದಿರೋ ಅಣ್ಣಾ ಹಜಾರೆ ಅವ್ರಿಗೂ ಹಾಗೂ ರಾಮದೇವ್ಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಯ್ಯೋ ಬನ್ನಿ ಇಲ್ಲಿ, ಬನ್ನಿ ಬನ್ನಿ. ನಿನಗಲ್ಲಪ್ಪ, ರಂಗಮ್ಮನವ್ರಿಗೆ. ವಾರಗಟ್ಲೆ ಉಪವಾಸ ಇರೋರ್ಗೆ ತಣ್ಣಗೆ ಸಮಾಧಾನ ಮಾಡ್ಬಿಡುತ್ತಲ್ಲ, ಈ ಹಾರದ ಕೆಪಾಸಿಟಿ ಹೆಂಗಿರ್ಬೇಕು ಆ ಕಡೆ. ಮಹನೀಯರೇ ಮತ್ತು ಮಹಿಳೆಯರೇ, ಒಳ್ಳೆ ನಾಯಕರು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಈ ಉಪವಾಸ. ಅದು ಸಂಗಪ್ಪನವ್ರೆ, ಈ ಉಪವಾಸದ ಹಿಂದಿನ ಉದ್ದೇಶ ರಂಗಮ್ಮನವರಿಗೆ ಅವರ ಉಪವಾಸಕ್ಕೆ ಲೇ ದಂಡ ಪಿಂಡಗಳ, ನೀವಿಬ್ರು ಸ್ವಲ್ಪ ತೆಪ್ಪ ನಿಂತ್ಕೊಳ್ರ, ನಾನೇನೋ ಹೇಳ್ಬೇಕು. ನಮ್ಮ ಅತ್ತೆಯವರು ನಮ್ ದೇಶದಲ್ಲಿರೋ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕೆ, ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಬ್ಲಾಕ್ ಮನಿನ ವಾಪಸ್ ತರಕ್ಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಳ್ಳೇದು. ಯಾಕಮ್ಮ ನನ್ನ ಎಬ್ಸೋಕೋದೆ? ನಿಮ್ ಸೊಸೆ ನೀವ್ ಹೇಳಿದ್ದಕ್ಕೆಲ್ಲ ಒಪ್ಕೊಂಡಿದಾರೆಮ್ಮ. ಅತ್ತೆ, ಲಕ್ಷ್ಮಿ, ಅತ್ತೆ, ನೀವ್ ಯಾಕೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀರಾ ಅಂತ ನಂಗೆ ಲೇಟಾಗಿ ಅರ್ಥ ಆಯ್ತು. ಇನ್ಮೇಲೆ ಯಾವ್ದೇ ಕಾರಣಕ್ಕೂ ನೀವು ಹಾಕಿದ ಗೆರೆನ ನಾನು ದಾಟಲ್ಲ, ಹವಿ ಮಾತನ್ನ ಮೀರಲ್ಲ. ಅವ್ರ ಅಷ್ಟೆಲ್ಲ ಹೇಳದ್ಮೇಲೆ ನೀವು ಉಪವಾಸ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲಮ್ಮ. ಜ್ಯೂಸ್ ಕುಡಿದೆ ಅತ್ತೆ. ಸಾಕಮ್ಮ. ಹಬಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಗಿವ್ ಮಿ 3000. ರೇ ಜಾಜಿ ಜಂಬಲ್ತೀನಿ ಅವ್ರೆ, ಇನ್ಮೇಲಿಂದ ನಾನು ನಿಮ್ಮ ಹತ್ರ ಯಾವತ್ತೂ ದುಡ್ಡು ಕೇಳಲ್ಲ, ನೀವು ಹಾಕಿದ ಗೆರೆನ ದಾಟಲ್ಲ, ಹಾಗೆ ಹೀಗೆ ಅಂತ ಪ್ರತಿಜ್ಞೆ ಮಾಡ್ಬಿಟ್ಟು ಈಗ ಮತ್ತೆ ದುಡ್ಡು ಕೇಳ್ತಾ ಇದ್ದೀರಲ್ಲ, ಯಾವ್ದ್ರ ಇದು ನ್ಯಾಯ? ಅತ್ತೆ ಉಪವಾಸ ಮಾಡಿ ಗೊಟ್ಟಕ್ಕಂದ್ರೆ ಲಕ್ಷಾಂತರ ರೂಪಾಯಿ ನಿಮ್ಗೆ ಲಾಸ್ ಆಗುತ್ತೆ ಅಂತ ಒಂದೇ ಒಂದ್ ಸುಳ್ಳು ಹೇಳಿ ಇವ್ರ ಉಪವಾಸನ ಬ್ರೇಕ್ ಮಾಡಿದೆ. ಮಾತೃಶ್ರೀ ರಂಗಮ್ಮನವ್ರೆ, ನಿಮ್ಮ ಸೊಸೆಯ ಕುಯುಕ್ತಿ ಬುದ್ಧಿ ಅರಿದೇನೆ ನೀವು ಅರ್ಧಕ್ಕೆ ಉಪವಾಸ ನಿಲ್ಸ್ಬಿಟ್ರಲ್ಲ ರೀ. ಬಿಡ್ತೀನ? ಇದನ್ನ ಟಿವಿ 10 ಅವಳಿಗೆ ಹೇಳ್ತೀನಿ. ನೀವೇನ್ ಹೇಳೋದು? ಈಗ ಟಿವಿ 10 ಅವರೇ ಇಲ್ಲಿಗೆ ಬರ್ತಾ ಇದಾರೆ, ಆಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಜಾಜಿ ಅವರೇ, ಬನ್ನಿ. ಮತ್ತೆ ಇದ್ದಕ್ಕಿದ್ದಾಗೆ ಉಪವಾಸ ನಿಲ್ಸೋದಕ್ಕೆ ಏನ್ ಕಾರಣ? ಉಪವಾಸ ಮಾಡಿದ್ರೆ ತಾನೆ. ಅಂದ್ರೆ ಈ ಫೋಟೋಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಏನಿದು? ಎಲ್ಲ ಫೋಟೋದಲ್ಲೂ ಚೆನ್ನಾಗಿ ತಿಂತಾ ಇದಾರೆ. ಅಯ್ಯೋ ಶಿವನೇ, ಎಲ್ಲಿ ಆ ಫೋಟೋಸ್ ಕೊಡಿಲಿ. ಮಾತೃಶ್ರೀ ರಂಗಮ್ಮನವ್ರು, ಇದೆಲ್ಲ ಏನು? ಇವಳು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದಕ್ಕೆ ನಾನು ಉಪವಾಸ ನಿಲ್ಸಿದ್ದು. ನೋಡಿ ಏನೇನೋ ಮಾತಾಡ್ತಿದ್ದಾರೆ. ನೋಡ್ತಾ ಇರು, ನಾನು ಇನ್ನೊಂದ್ಸಲ ಉಪವಾಸ ಕೂತು ನಿಮ್ಮಿಬ್ಬರನ್ನ ಒಂದು ಮಾಡ್ತೇನೆ. ಇನ್ನೊಂದ್ಸಲ ಉಪವಾಸ ಕೂತ್ರೆ ಈ ಫೋಟೋಸ್ ನ ತಗೊಂಡೋಗಿ ಪೊಲೀಸರು ಕೊಟ್ಟು ಸುಮ್ನೆ ಉಪವಾಸ ಮಾಡ್ತೀನಿ ಅಂತ ನೆಪ ಮಾಡ್ಕೊಂಡು ಮನೆ ಮಂದಿಗೆಲ್ಲ ಬ್ಲಾಕ್ ಮೇಲ್ ಮಾಡ್ತಿದಾರೆ ಅಂತ ಒಂದೇ ಒಂದು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರು ನಿಮ್ನ ಎಳ್ಕೊಂಡು ಹೋಗಿ ಹೊರಗೆ ಹಾಕ್ತಾರೆ.